ಎಲ್ಲರಿಗೂ ನಮಸ್ಕಾರ. ಒಬ್ಬರು ಆಲಮ್ಮಿನ ಮುಂದೆ ಟೀಚರ್ ಕಾಲನಿದವರು ಫೋನ್ ಮಾಡಿದ್ರು. ಒಂದು ನಾಗರಾಮ ಐತಿ ಬರ್ರಿ ನಮ್ಮ ಮನೆ ಒಳಗೆ ಅಂಥೇಳಿ. ಅಲ್ಲಿ ಹೋಗಿ ನೋಡಿದಾಗ ಇದೊಂದು ನಾಗರಾಮ ಇತ್ತು. ಈ ಹಾವನ್ನ ಈಗ ಹಿಡ್ಕೊಂಡ್ಬಂದಿದ್ದೀನಿ, ನೋಡ್ಬೋದು. ಇಂಥ ಹಾವು ಎಲ್ಲೇ ಕಂಡ್ರು ನಮ್ಮಂಥ ಉರಗ ರಕ್ಷಕರು ಕಾಲ್ ಮಾಡಿರಿ, ಅವ್ರು ಬಂದು ಹಿಡ್ಕೊಂಡು ಹೋಗ್ತಾರ, ನೋಡ್ಬೋದು. ಇಂಥ ಹಾವು ಅದ. ಇಂಥ ಹಾವು ಎಲ್ಲೇ ಕಂಡ್ರು ನಮ್ಮಂಥ ಉರಗ ರಕ್ಷಕರು ಕಾಲ್ ಮಾಡಿರಿ, ಅವ್ರು ಬಂದು ಹಿಡ್ಕೊಂಡು ಹೋಗ್ತಾರೆ. ಯಾಕಪ್ಪ ಅಂತಂದರೆ ಯಾರೂ ಹಾವು ಹೊಡ್ಯಕ್ಕೆ ಹೋಗ್ಬೇಡ್ರಿ. ಯಾಕಪ್ಪ ಅಂತಂದರೆ ಈ ಹಾವು ತುಂಬ ವಿಷಕಾರಿ ಆದಂಥ ಹಾವು, ನೋಡ್ಬೋದು ನೀವು. ನೋಡ್ರಿ, ಇಂಥ ಹಾವು ಎಲ್ಲೇ ಕಂಡ್ರು ನಮ್ಮಂಥ ಉರಗ ರಕ್ಷಕರು ಬಿಜಾಪುರದಾಗ ಭಾಳ ಜನ ಅದಾರ. ಅವ್ರಿಗೆ ಫೋನ್ ಮಾಡಿರಿ, ಅವ್ರು ಬಂದು ಹಿಡ್ಕೊಂಡು ಹೋಗ್ತಾರೆ. ಸುಮ್ಮನೆ ಹಾವುಗಳಿಗೆ ಪೆಟ್ರೋಲ್ ಗೊಜ್ಜೋದಾಗಲಿ, ಡೀಸೆಲ್ ಗೊಜ್ಜೋದಾಗಲಿ, ಅವಕ್ಕೆ ಸಾಯಿ ಹೊಡ್ಯೋದಾಗಲಿ, ಕಲ್ಲು ಒಗ್ಯೋದಾಗಲಿ ಇಂಥದ್ದು ಏನೂ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಪ್ಪ ಅಂತಂದ್ರೆ ಅವು ಜೀವ ಇರಬೇಕು. ಹಾವುಗಳ್ದೊಂದು ಹೆಂಗೆ ಗೊತ್ತಾ, ಅವಕ್ಕೆ ಏನಾದರೂ ಮಾಡಿದರೆ ಇಷ್ಟೇ ಕಡಿತಾವೆ. ಯಾಕಂದ್ರೆ ಅವು ಸುಮ್ಮನೆ ಕಡಿಯೋಂಗಿಲ್ಲ. ನೋಡಿರಿ, ಈ ಹಾವನ್ನ ರಿಲೀಸ್ ಮಾಡತ್ತೀನಿ, ನೋಡ್ಬೋದು. ಹೋಗಿ ಸಾಕು, ಹೋಗಿನ ಹೋಗಿ 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 ಯಾಕೆ ಕುಂದಿರುತ್ತದೆ, ಹೋಗಿನ ಸಾಕು. ಹೋಗಿ ಯಾಕಪ್ಪ ಅಂತಂದ್ರೆ ಹಾವುಗಳಿಗೆ ಹೊಸ ಜಾಗ ಅಂದ್ರೆ ಹೋಗಂಗಿಲ್ಲ ಪಟಕಿನೇ.